ಕಡೆ ದರ್ಶನ್ ಬಂಧನ ಆಯಿತು, ಹೌದು, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬಂಧನ ಆಯಿತು, ಒಂದು ಕಡೆ ಸೂರಜ್ ರೇವಣ್ಣ ಬಂಧನ ಆಯಿತು, ಒಂದು ಕಡೆ ನಾಗೇಂದ್ರ ಬಂಧನ ಆಯಿತು. ಈಗ ದೊಡ್ಡ ಒಂದು ಬಾಂಬ್ ಒಬ್ಬರು ಇದ್ರ ಹಾಕಿದ್ದಾರೆ. ಮಧ್ಯೆ ನನಗೆ ಒಂದ್ ನೆನಪಾಗ್ತಾ ಇದೆ. 2024 ಮುಗಿಯೋ ಹೊತ್ತಿಗೆ 2025 ಬರೋವಾಗ ನಾವೆಲ್ಲ ಈ ವರ್ಷ ಏನ್ ನೆನಪಿದೆ ನಿಮಗೆ ಅಂತ ಕೇಳಿದ್ರೆ, ಪತ್ರಕರ್ತರಾಗಿ ನಮಗೆ ಈ ವರ್ಷ ಬರೀ SIT ED ಇದೇ ನೆನಪಿರುತ್ತೆ ಅಂತ. ಕೊಲೆ, ದರೋಡೆ, ಸುಲಿಗೆ, ಈ ಭ್ರಷ್ಟಾಚಾರ ಪ್ರಕರಣಗಳು ಇಡೀ ವರ್ಷ ಅಂದ್ರೆ ವ್ಯಕ್ತಿಗಳು ನೆನಪಿರ್ತಾರ ಅಥವಾ ಇಂಥ ಪ್ರಕರಣಗಳು ನೆನಪಿರುತ್ತೆ. ಇವ್ರು ನೋಡಿದ ತಕ್ಷಣ ಅದೇ ನೆನಪಾಗುತ್ತೆ ಅಂತ. ಡೆಫಿನೆಟ್ಲಿ ಅಂದ್ರೆ ಅಷ್ಟು ಈ ವರ್ಷ ಬಂಧನಗಳಾಯ್ತು, ಫುಲ್ ಇದೇ ಆಗ್ತಾ ಇದೆ. ನೋಡಿ, ನಾನು ಹೇಳಿದೆ ಇಷ್ಟು ತನಕ ಅಂತೇಳಿ. ಈಗ ಒಬ್ರು ಒಂದು ಬಾಂಬ್ ಹಾಕಿದ್ದಾರೆ. ಸಾಧಾರಣ ಮನುಷ್ಯ ಅಲ್ಲ ಬಾಂಬ್ ಹಾಕಿರೋದು, ಒಬ್ಬ ಕೇಂದ್ರ ಸಚಿವ, ಕ್ಯಾಬಿನೆಟ್ ಸಚಿವ, ನರೇಂದ್ರ ಮೋದಿ ಅವರ ಜೊತೆಗೆ ಹಿಂದ್ಗಡೆ ಕೂತಿರುವಂಥ ಸಚಿವ. ಈ ಬಾರಿ ಅವರಿಗೆ ಸಂಸದೀಯ ವ್ಯವಹಾರಗಳ ಸಚಿವ ಸಿಕ್ಕಿಲ್ಲ, ಸೊ ಹಾಗಾಗಿ ಮೋದಿ ಹಿಂದೆ ಕೂತಿರೋದಿಲ್ಲ. ಅವರು ಯಾರಿಗೆ ಸಂಸದೀಯ ವ್ಯವಹಾರಗಳ ಸಚಿವ ಇರ್ತಾರೆ ಅವರು ನರೇಂದ್ರ ಮೋದಿ ಅವರ ಹಿಂದೆನೇ ಇರ್ತಾರೆ. ಮೊದಲು ಅನಂತ್ ಕುಮಾರ್ ಇದ್ದರು, ಈ ಬಾರಿ ಇವರಿಗೆ ಬೇರೆ ಆಹಾರ ಸರಬರಾಜು ಸಿಕ್ಕಿದೆ. ಜೋಶಿ ಇಷ್ಟು ಜೋಶಲ್ಲಿ ಯಾವತ್ತೂ ಮಾತಾಡಿದ್ದು ನಾನು ನೋಡಿಲ್ಲ. ಏನ್ರಿ CM ಅರೆಸ್ಟ್ ಆಗ್ತಾರೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. CM ಅರೆಸ್ಟ್ ಆಗ್ತಾರೆ, ಅದು ಕೂಡ ಮೂಡ ವಿಚಾರದಲ್ಲಿ. ಬ್ರಹ್ಮಾಂಡ ಭ್ರಷ್ಟಾಚಾರದ ಸರ್ಕಾರಕ್ಕೆ ಸಂಕಷ್ಟ, CM ಸಿದ್ದರಾಮಯ್ಯ ಬುಡಕ್ಕೆ ಹಾಕಿದರೆ ಬರುತ್ತಾ ಪ್ರಕರಣ. CM ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರೆ ಮೂಡ ಪ್ರಕರಣದಲ್ಲಿ ಅಂತ ಹೇಳಿದ್ದು ಪ್ರಹ್ಲಾದ್ ಜೋಶಿ. ಆರೋಪಿಗಳು ಲ್ಯಾಂಬೋರ್ಗಿನಿ ಕಾರು ಖರೀದಿ ಮಾಡಿದ್ದಾರೆ. BJP ಇದರ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಇದರ ಸಂಬಂಧವಿದೆ ಅಂತೇಳಿ ದೊಡ್ಡ ಆರೋಪ ಮಾಡಿದ್ದಾರೆ. ಒಂದು ಕಡೆ ವಾಲ್ಮೀಕಿ ನಿಗಮದ ವಿಚಾರ, ಮತ್ತೊಂದು ಕಡೆ ಮೂಡಾ ವಿಚಾರ. ಜೋಶಿ ಅವರು ಇಷ್ಟು ಜೋಶಾಗಿ ಮಾತಾಡಿದ್ದು ಯಾವತ್ತೂ ಇಲ್ಲ, ಕೇಳಿಸ್ಕೊಳ್ಳಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತು ಮೂಡ ಹಗರಣ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯ ಭಾರಿ ಗಂಭೀರ ಆರೋಪಗಳು ಕೇಳಿಬರ್ತಾ ಉಂಟು. ಈ ಬಗ್ಗೆ BJP ಕೂಡ ಸಾಕಷ್ಟು ಹೋರಾಟ ಮಾಡೋಕ್ಕೆ ಮುಂದಾಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಹಿರಿಯ ಮುಖಂಡರು ಮತ್ತು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ನಮ್ಮ ಜೊತೆ ಇದ್ದಾರೆ. ಸರ್, ಈ ಹಗರಣ ಈಗ ಮೂಡದಲ್ಲಿ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡ್ತಾ ಇರೋದು, ಮತ್ತೊಂದು ಕಡೆ ವಾಲ್ಮೀಕಿ ನಿಗಮ ಸಂಬಂಧಪಟ್ಟಂತೆ ನಾಗೇಂದ್ರ ಅವರನ್ನು ವಶಕ್ಕೆ ತೆಗೆದುಕೊಂಡಿರುವಂಥದ್ದು, ಮತ್ತೊಂದು ಕಡೆ ಶಾಸಕರನ್ನು ಕೂಡ ವಿಚಾರಣೆ ಮಾಡಿರುವಂಥದ್ದು. ಇದು ಎಲ್ಲಿಗೆ ಹೋಗುತ್ತೆ, ಯಾವ ಮಟ್ಟಕ್ಕೆ ಹೋಗುತ್ತೆ? ನಾನು ಇದನ್ನು ಈ ಎರಡೂ ಹಗರಣಗಳು, ಮೊದಲೆದ್ದು ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಒಬ್ಬ ಹಣಕಾಸು ಸಚಿವರಾಗಿ, ಇಷ್ಟೊಬ್ಬ ಅನುಭವಿ ಆಡಳಿತಗಾರರಾಗಿ ಅವರಿಗೆ ಗೊತ್ತಿರಲಾರದಂತೆ ಈ ಹಣ ಟ್ರಾನ್ಸ್ಫರ್ ಆಗಿದೆ. ಬ್ಯಾಂಕ್ನಲ್ಲಿದ್ದಂಥ ಅಧಿಕೃತವಾದಂಥ ಸರ್ಕಾರಿ ದುಡ್ಡು ಅನಧಿಕೃತ ವ್ಯಕ್ತಿಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಂಬಲ್ಲ. ಮತ್ತು ಅವರನ್ನು ಎಲ್ಲರನ್ನೂ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು ಭಾರೀ ಪ್ರಮಾಣದಲ್ಲಿ ವ್ಯವಸ್ಥೆಯನ್ನು ಮಾಡಿದರು. ಅದಕ್ಕಾಗಿಯೇ ತರಾತುರಿಯಲ್ಲಿ SIT ಅವ್ರನ್ನ ಕರೆದಂಗೆ ಮಾಡೋದು ಎಲ್ಲ ಮಾಡಿದರು. ಈಗ ಎಲ್ಲ ಘಟನೆಗಳಾದ ನಂತರ ನೋಡಿ, ಪ್ರಹ್ಲಾದ್ ಜೋಶಿ ನಿನ್ನೆ ಯಾವ ಜೋಶಲ್ಲಿ ನಿನ್ನೆ ಮಾತಾಡಿದ್ರು, ನಿನ್ನೆ ಕೊಟ್ಟಂಥ ಬೈಟ್ ಯಾವತ್ತೂ ನಾನು ಆ ಜೋಶಲ್ಲಿ ನೋಡಿಲ್ಲ, ಕೇಳಿಸ್ಕೊಳ್ಳಿ. 25ರಲ್ಲಿ ಇಂದಿರಾ ಗಾಂಧಿ, 24, 25ರಲ್ಲಿ ಸಿದ್ದರಾಮಯ್ಯ ಒಬ್ಬ ಭಯಂಕರವಾದಂಥ ಸರ್ವಾಧಿಕಾರಿ, ಅಹಂಕಾರಿ ಮತ್ತು ಭ್ರಷ್ಟ. ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ಗೆ ಏನಾದರೂ ಕಮಾಂಡ್ ಅನ್ನೋದಿದ್ದರೆ ಸಿದ್ದರಾಮಯ್ಯನವ್ರನ್ನ ತಕ್ಷಣ ಇಳಿಸ್ಬೇಕು. ಅರೆಸ್ಟ್ ಮಾಡೋದು ನಮ್ಮ ವಿರೋಧ ಪಕ್ಷದ ನಾಯಕರನ್ನೆಲ್ಲ, ನಿಮ್ಮ ಹಗರಣ ಮಾಡಿದಂಥವ್ರನ್ನ ಅರೆಸ್ಟ್ ಮಾಡಿರಿ, ನೀವು ರಾಜೀನಾಮೆ ಕೊಡ್ರಿ, ನೀವು ಎನ್ಕ್ವೈರಿಗೆ ಹಾಜರಾಗಿರಿ. ಮುಂದೆ ಅಗತ್ಯ ಬದ್ರ ಮೂಡಾ ಪ್ರಕರಣದಲ್ಲಿ ನೀವೇ ಅರೆಸ್ಟ್ ಆಗ್ಬೋದು. ನೀವು ನಮ್ಮನ್ನೇನು ಅರೆಸ್ಟ್ ಮಾಡಿ ಹೆದರಿಸ್ತೀರಿ ಸಿದ್ದರಾಮಯ್ಯನವರೇ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? 8 ಕೋಟಿ ಅಂತ ನೀವು 2023ರಲ್ಲಿ ಡಿಕ್ಲೇರ್ ಮಾಡಿ ಈಗ 62 ಕೋಟಿಗೆ ಕೇಳ್ತಾ ಇದ್ದೀರಿ. 75ರಲ್ಲಿ ಇಂದಿರಾ ಗಾಂಧಿ, 24, 25ರಲ್ಲಿ ಸಿದ್ದರಾಮಯ್ಯ ಒಬ್ಬ ಭಯಂಕರವಾದಂಥ ಸರ್ವಾಧಿಕಾರಿ, ಅಹಂಕಾರಿ ಮತ್ತು ಭ್ರಷ್ಟ. ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ಗೆ ಏನಾದರೂ ಕಮಾಂಡ್ ಅನ್ನೋದಿದ್ದರೆ ಸಿದ್ದರಾಮಯ್ಯನವ್ರನ್ನ ತಕ್ಷಣ ಇಳಿಸ್ಬೇಕು. ಅರೆಸ್ಟ್ ಮಾಡೋದು ನಮ್ಮ ವಿರೋಧ ಪಕ್ಷದ ನಾಯಕರನ್ನೆಲ್ಲ, ನಿಮ್ಮ ಹಗರಣ ಮಾಡಿದಂಥವ್ರನ್ನ ಅರೆಸ್ಟ್ ಮಾಡಿರಿ, ನೀವು ರಾಜೀನಾಮೆ ಕೊಡ್ರಿ. ನೀವು ಪ್ರಹ್ಲಾದ್ ಜೋಶಿ ಈ ಥರ ಮಾತಾಡಿದ್ದು ನಾನು ಕೇಳಿದ್ದೆ. ಏನು ಜೋಶಲ್ಲಿ ಮಾತಾಡ್ತಾ ಇದ್ದಾರೆ, ಏನು ಅಂದರೆ ಸರ್ವಾಧಿಕಾರಿ ಮತ್ತೊಂದು. ಅಂದರೆ BJP ಒಂದೊಂದು ಡಿಸೈಡ್ ಮಾಡಿದೆ. ಅಲ್ಲಿ ಸಿದ್ದರಾಮಯ್ಯ ತಪ್ಪು ಮಾಡಿದ್ರೆ ಮತ್ತೊಂದು ಮಾಡಿದ್ರೆ ಬೇರೆ ವಿಚಾರ. ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡಬೇಕು ಅಂತೇಳಿ ಶತಾಯಗತ. ಯಾಕಂದರೆ ಸಿದ್ದರಾಮಯ್ಯನವರನ್ನು ನೀವು ಡಿಸ್ಟರ್ಬ್ ಮಾಡದೆ BJP ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಹಿಂದ ಓಟ್ ಇದೆಯಲ್ಲ, ಈ ಬಾರಿ ಕೂಡ 9 ಬಾರಿ ಗೆದ್ದರು, 9 ಕಡೆ ಗೆದ್ದರು. ಆ ಒಕ್ಕಲಿಗ ಓಟ್ ಈ ಸರ ಸಾಥ್ ಕೊಡಲಿಲ್ಲ ಕಾಂಗ್ರೆಸ್ಗೆ, ಬಟ್ ಅಹಿಂದ ಸಾಥ್ ಕೊಟ್ಟಿದೆ. ಅಹಿಂದ ಸಾಥ್ ಕೊಡಿ, ಅದು ಭಯ ಆಗ್ತಾ ಇದೆ BJP. ಹಾಗಾಗಿ ಟಾರ್ಗೆಟ್ ಮಾಡ್ತಿದ್ರೆ ಅದನ್ನು ಸಿದ್ದರಾಮಯ್ಯನವರು ಯಾವ ರೀತಿ ಫೇಸ್ ಮಾಡ್ಕೋತಾರೆ ಗೊತ್ತಿಲ್ಲ. ಈ ಸ್ಟೋರಿ ಒಂದು ಹೇಳ್ಬಿಡಿ, ಅದಾದ ನಂತರ ಇನ್ನೊಂದು ಬಂಧನ ಸುದ್ದಿ ಹೇಳ್ತೀನಿ. ಓಕೆ.